ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರೀ ಬೀಗರು ಅಳಿಯಂದ್ರು ಇವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ ಹೊರತು ಸ್ವಲ್ಪ ಮನೆ ಬಗ್ಗೆನೇ ಯೋಚನೆ ಮಾಡೋದನ್ನ ಕಲೀರಿ. ಚೆನ್ನಾಗಿ ಮಾಡ್ತಿದ್ದೀರಾ. ಒಳ್ಳೆ ಅಕ್ಕಿ ರೊಟ್ಟಿ ಮಾಡಿಸ್ಕೊಂಡು ಅದನ್ನು ಕಾಯಿ ಚಟ್ನಿ ಜೊತೆ ಚೆನ್ನಾಗಿ ತಿಂತಿದ್ರು. ಆಡೋ ಮಾತಿಂದ ಇನ್ನೊಬ್ರು ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಪರಿಜ್ಞಾನನೂ ಇಲ್ಲ. ಎಲ್ಲ ನಮ್ಮ ಹಣೆ ಬರ ಅನ್ಕೊಂಡು ಅನುಭವಿಸ್ಬೇಕು ಅಷ್ಟೇ. ಅವ್ನು ಹೇಗೆ ಮಾತಾಡ್ದ ಅಂತ ನೀವೇ ನೋಡಿದ್ರಲ್ಲ. ಅದಕ್ಕೆ ಅವನಿಗೊಂಚೂರು ಮನುಷ್ಯತ್ವನೇ ಇಲ್ವಾ? ಪಾಪ ಅಪ್ಪ ನಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಿದ್ದಾರೆ. ಅಂಥವ್ರಿಗೆ ಹೀಗೆಲ್ಲ ಮಾತಾಡಿದ್ರೆ ಅವ್ರಿಗೆ ಎಷ್ಟು ನೋವಾಗಲ್ಲ. ಅವನಿಗೆ ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ. ಎಲ್ರಿಗೂ ಮಾತಲ್ಲೇ ಯಾಕೆ ನೋಯಿಸ್ತಿದ್ದಾನೆ? ನಾನು ಅವ್ರ ಮದುವೆ ಆದಾಗಿಂದ ಇಷ್ಟು ವರ್ಷದಿಂದನೂ ನೋಡ್ತಾನೇ ಇದ್ದೀನಿ ಭಾವನಾ. ಬದಲಾಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ದಿನದಿಂದ ದಿನಕ್ಕೆ ಅವ್ರ ಬುದ್ಧಿ ಕೆಳಮಟ್ಟಕ್ಕೆ ಹೋಗ್ತಿದೆಯಾ ಹೊರತು ಅವರಲ್ಲಿ ಯಾವ ಬದಲಾವಣೆನೂ ಕಾಣ್ತಾ ಇಲ್ಲ. ನೀನು ಎಷ್ಟು ಅಂತ ಬೇಜಾರು ಮಾಡ್ಕೋತೀಯ ಹೇಳು? ನೀನು ಈ ರೀತಿ ನೋವು ಮಾಡ್ಕೊಂಡಿರೋದನ್ನ ಅತ್ತೆ ಮಾವ ನೋಡಿದ್ರೆ ಅವ್ರು ಇನ್ನೊಂದಷ್ಟು ನೊಂದ್ಕೋತಾರೆ. ನಡಿ, ಏನಾದರೂ ಕುಡಿಯುವಂತೆ. ಅಣ್ಣ, ಏನಾಯ್ತು? ಯಾಕೆ ಹೀಗಿದ್ಯಾ? ಅದು ಸಂತೋಷ್ ಬಾವ್ ಅವರು ಮಾವನ ಹತ್ರ ಹಂಗೆ ನಡ್ಕೊಂಡ್ರಲ್ಲ, ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಅವ್ರ ಹತ್ರ ಜಗಳಕ್ಕೆ ಹೋಗಿದ್ರು. ಒಳ್ಳೆ ಕೆಲಸ ಮಾಡಿದೆ. ಇವ್ರನ್ನ ಯಾರು ಹೇಳೋರು ಕೇಳೋರು ಇಲ್ಲ ನೋಡು. ಅದು ಇಷ್ಟಕ್ಕೆಲ್ಲ ಕಾರಣ. ಹಾ ಸಿತು ಅವರೇ. ಮೇಡಮ್ ಅವರೇ, ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಬಂದವ್ರೆ. ನಮ್ಮದು IT ಫೈಲ್ ಆಗಿರೋ ಎಲ್ಲ ಡೀಟೇಲ್ಸ್ ತಗೊಂಡು ಮನೆ ತಕ್ಕ ಬಂದ್ಬಿಡಿ. ಅಪ್ಪಾಜಿ ಬರೋ ಕೇಳವ್ರೆ. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟಾಗಿ ಸಿದ್ದು ಅವ್ರ ಮನೆಗೆ ಹೋಗಿ ಬರಬೇಕು. ನಾನು ಹೊರಡ್ತೀನಿ. ಹಾಂ, ಬಾ ಚೆಲ್ವಿ, ಅಡುಗೆ ಕೆಲಸ ನೋಡೋಣ. ಇದು ಇದ್ದಿದ್ದೆ. ಹಾಂ ಅಕ್ಕ. ಏನೋ ನಿರ್ಧಾರ ಮಾಡ್ಕೊಂಡು ಹೋಗಿದ್ರಿ. ಎಲ್ಲಿಗೆ ಹೋಗಿದ್ರಿ ಮಾವ? ಏನಾಯ್ತು? ಯಾರಿಗೆ ವಿಷಯ ತಲುಪಿಸ್ಬೇಕಾಗಿತ್ತೋ ಅವ್ರಿಗೆ ತಲುಪಿಸಿದ್ದೀನಮ್ಮ. ಒಳ್ಳೇದಾಗುತ್ತೆ. ಅಷ್ಟಾದರೆ ಸಾಕು. ಕೂತೀನಿ. ಏನಪ್ಪ ಎಲ್ಲ ಆಚೆಗೆ ಹೋಗಿ ಬಂದಂಗಿದೆ? ಓ, ಆ ತಾಳಿ ಕಡ್ದವನ್ನ ಹುಡ್ಕಕ್ಕೆ ಹೋಗಿದ್ರಾ? ಸಿಕ್ಕಿದ್ನಾ? ಶುರುವಾಯ್ತಾ ನಿಮ್ಮದು? ಇದು ಒಳ್ಳೆ ಕಥೆ ಆಯ್ತಲ್ಲ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ, ಹಂಗಾಯ್ತು. ಸಂತು, ಯಾಕಪ್ಪ ಹೀಗೆ ಮಾತಾಡ್ತೀಯ? ನಮ್ಮನೇಲಿ ನಾನಾಗ್ಲಿ ನಿಮ್ಮಮ್ಮ ಆಗ್ಲಿ ಯಾರು ಹೀಗೆ ಮಾತಾಡಿದವರೇ ಅಲ್ಲ. ಎಲ್ಲಿಂದ ಕಲ್ತ್ಕೊಂಡಿಯೋ? ನೋಡು, ಹಿಂಗೇನಾದ್ರೂ ಮಾತಾಡೋದನ್ನ ನಿಮ್ಮಮ್ಮ ಕೇಳಿಸ್ಕೊಂಡ್ರೆ ತುಂಬಾ ನೊಂದ್ಕೊಳ್ತಾಳಪ್ಪ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನಾನು ಏನು ಹೇಳಿದೆ ಅಂತ ನೀವು ಹೀಗೆ ಮಾತಾಡ್ತಿದ್ದೀರಾ? ನೀವೇನು ಹೇಳ್ತೀರೋ ನನಗೆ ಅರ್ಥ ಆಗ್ತಿಲ್ಲ. ಹೌದಪ್ಪ, ಇಂಥ ಮಾತೆಲ್ಲ ನಿನಗೆ ಅರ್ಥ ಆಗೋದೇ ಇಲ್ಲ ಅಲ್ಲ.
ಒಂದ್ಸಲ ಕೂತ್ಕೊಂಡು ಏನು ಮಾಡ್ತಿದ್ಯಾ ಏನು ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡು, ಎಲ್ಲ ಅರ್ಥ ಆಗುತ್ತೆ. ನಾನು ಈ ಮನೆಗೆ ದೊಡ್ಡವನು, ನನ್ನ ಜವಾಬ್ದಾರಿ ಹೆಚ್ಚಿದೆ ನಿಜ. ನೀನು ಈ ಮನೆ ಮಗ, ನಿನ್ನ ತಂಗಿ ಜೀವನ ಹೀಗಾಗಿದೆ, ನಾನು ಏನು ಮಾಡ್ಬೋದು ಅನ್ನೋ ಜವಾಬ್ದಾರಿ ಯೋಚನೆ ಮಾಡಿದ್ಯಾ? ನೋಡು, ನೀನು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಹೀಗೆ ಹಗೂರವಾಗಿ ಮಾತಾಡಬೇಡಪ್ಪ, ಮಾತಾಡಬೇಡ. ಮಾವ, ಕಾಫಿ ಕೊಡ್ತೀನಿ. ಬೇಡಮ್ಮ. ಏನ್ರೀ ಆಗಿದೆ ನಿಮಗೆ? ಅವ್ರ ವಯಸ್ಸಿಗಾದ್ರೂ ಗೌರವ ಕೊಡೋದು ಬೇಡವಾ? ತಂದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀರಾ? ಏನ್ ಕತೆ? ನೋಡೆ, ಮರ್ಯಾದೆನ ಯಾರು ಕೇಳಿ ತಗೊಳ್ಳಲ್ಲ. ತಪ್ಪು ಮಾಡಿದವ್ರನ್ನೇ ಯಾರು ಏನೂ ಅನ್ನಲ್ಲ. ನಾನು ತಪ್ಪು ಅಂದರೆ ನನ್ನನ್ನೇ ಕೆಟ್ಟವನ್ನಾಗಿ ಮಾಡ್ತಿದ್ರು. ಏನಾದರೂ ಮಾಡ್ಕೊಳ್ಳಿ, ನನಗೇನಾಗಬೇಕು? ನಾನು ಒಳ್ಳೇದು ಹೇಳಿದ್ರೆ ಅದು ನಿಮಗೆಲ್ಲ ಕಹಿ ಅನ್ಸತ್ತೆ. ನಿಮ್ಮಿಂದ ಒಳ್ಳೇದು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ದಯವಿಟ್ಟು ನಿಮ್ಮ ಚುಚ್ಚು ಮಾತುಗಳಿಂದ ಕೆಟ್ಟದನ್ನು ಮಾಡಬೇಡಿ. ಏಯ್, ಹೋಗಿಲ್ಲ, ಒಂದು ಲೋಟ ಕಾಫಿ ಮಾಡ್ಕೊಂಬ, ಒಂದು ಬಟ್ಲು ದೊಡ್ಡದಾಗಿ. ಮಾವ, ಮಾವ, ಯಾಕೆ ಮಾವ? ಅವ್ರು ಏನೇ ಮಾತಾಡಿದ್ರು ನೀವು ಅನ್ನಿಸ್ಕೊಂಡು ಸುಮ್ಮನೆ ಇರ್ತೀರಾ? ದೊಡ್ಡವರು ನೀನು. ಅವ್ರು ಹಾಗೆಲ್ಲ ಮಾತಾಡೋವಾಗ ಗದರಿಸಿ ಹೇಳಿದಿದ್ರೆ ಇಷ್ಟೆಲ್ಲ ಆಡ್ತಿರ್ಲಿಲ್ವೇನು? ಅವ್ರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು, ನೀವು ಮಾತ್ರ ಸಮಾಧಾನವಾಗಿ ಉತ್ತರ ಕೊಡ್ತೀರಾ. ಯಾಕೆ ಮಾವ? ನಾನು ನಿಮ್ಮತ್ತೆ ಮದುವೆ ಆದಾಗ ಸುಮಾರು ವರ್ಷ ಆದರೂ ನಾವು ಮಕ್ಕಳಾಗಲಿಲ್ಲ. ಆಗ ಒಂದು ಆಶ್ರಮದಿಂದ ವೆಂಕಿನ ಕರ್ಕೊಂಡು ಬಂದ. ಅವನು ಬಂದು ಕಾಲ್ಗುಣ, ಆಮೇಲೆ ಇವನು ಹುಟ್ಟಿದ. ನಮ್ಮ ಸಂತೋಷ ದುಪ್ಪಟ್ಟ ಆಯಿತು ಅಂತ ಇವನಿಗೆ ಸಂತೋಷ ಅಂತ ಹೆಸರು. ಜೊತೆಗೊಂದು ಹೆಣ್ಮಗು ಹುಟ್ಟಿತು. ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಅವಳಿಗೆ ಮಂಗಳ ಅಂತ ಹೆಸರಿಟ್ಟೆ. ಆದರೆ ಇವರಿಬ್ಬರು ಮಾತು, ನಡೆ, ನುಡಿ ಎಲ್ಲ ಒಂದೇ ಥರ ಆಗೋಯ್ತು. ಬಾಯಿ ಬಿಟ್ಟರೆ ಹೊರಟು, ಮಾತಾಡಿದ್ರೆ ಬೇರೆಯವ್ರಿಗೆ ನೋವು ಮಾಡೋದೇ ಆಗೋಯ್ತು. ಹಾಗಂತ ನೀವು ಹೀಗೆ ಸುಮ್ಮನೆ ಇದ್ರೆ ಅವರು ಏನೇನೋ ಮಾತಾಡ್ತಾರೆ ಮಾವ. ಹೇಳೋದಕ್ಕೆ ಚಿಕ್ಕವರಾಗಬೇಕು. ಅಲ್ಲ, ಅವತ್ತು ಅಪ್ಪ ಅಮ್ಮ ನೋವೇನು ಅಂತ ಗೊತ್ತಾಗುತ್ತೆ. ಏನೋ ಮಾವ, ನಿಮ್ಮಂಥ ಒಳ್ಳೆ ಅಪ್ಪ ಅಮ್ಮಂದ್ರ ಹೋಟೆಲ್ ಹುಟ್ಟೋದಿಕ್ಕೂ ಪುಣ್ಯ ಮಾಡಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.